ದಾಯದೋಳು ಅಗ್ರಜ. ಚಿಂತೆಯನೆಗೆ ತೋರುತ್ತಿರುವುದು ಸಂತೋಷಿತನ ದಾಯದೋಳು ಅನುಜ ಭೀಮ ಬಾರದಿರಲು ಅನುಜ ಭೀಮ ಬಾರದಿರಲು ಮನವು ಬಾದಿಸುವುದು ಚಿಂತೆಯನೆಗೆ ತೋರುತ್ತಿರುವುದು ಸಂತೋಷಿತನ ದಾಯದೋಳು ಅನುಜ ಭೀಮ ಬಾರದಿರಲು ಅನುಜ ಭೀಮ ಬಾರದಿರಲು ಮನವು ಬಾಧಿಸುವುದು ಚಿಂತೆಯನೆಗೆ ತೋರುತ್ತಿರುವುದು ಸಂತೋಷಿತನ ದಾಯದೋಳು ಪರಮ ವೈರಿಗಳಿರುವ ಸಭೆಗಳು ಪರಮ ವೈರಿಗಳಿರುವ ಸಭೆಗಳು ಏನು ದರವು ನಡೆಯಿತು ಚಿಂತೆಯನೆಗೆ ತೋರುತ್ತಿರುವುದು ಸಂತೋಷಿತನ ದಾಯದೋಳು ಸಹೋದರ ಧನಂಜಯ. ಅಗ್ರಜ, ನೀನು ಬಂದು ಅನೇಕ ದಿನಗಳಾದರೂ ಭೀಮಸೇನನು ಬಾರಲೇ ಇಲ್ಲವಿಲ್ಲ. ಆ ದುರಾತ್ಮಕರಾದ ಕೌರವರ ಸಮೂಹದಲ್ಲಿ ಬಿಟ್ಟು ಬಂದಿರುವೆಯಲ್ಲ, ಆತನನ್ನು ನೋಡುವವರೆಗೂ ನನ್ನ ಮನಸ್ಸು ಕಾತುರ ಪಡುತ್ತಿರುವುದು. ನೀನು ಈಗಲೇ ಹೋಗಿ ಭೀಮಸೇನನನ್ನು ಕರೆದುಕೊಂಡು ಬರುವನಾಗೂ ಸಹೋದರ. ಅಗ್ರಜ, ಚಿಂತಿಸಬಾರದು. ಸದಾ ಕಾಲದಲ್ಲಿಯೂ ನಮ್ಮನ್ನು ಜಯಗೊಳಿಸುತ್ತಿರುವ ಪರಮಾತ್ಮನಿರುವಾಗ ನಮಗೆ ಭಯವೆಂದರೇನು? ಶಾಂತನಾಗು ಅಗ್ರಜ. ಸಹೋದರ ಧನಂಜಯ, ನೀನು ಎಷ್ಟು ಹೇಳಿದರೂ ನನ್ನ ಮನಸ್ಸಿಗೆ ಶಾಂತಿ ಇಲ್ಲ. ಭೀಮಸೇನನಿಗೆ ಏನೋ ಅಪಾಯವಾದಾಗಿರಬೇಕೆಂದು ನನ್ನ ಮನಸ್ಸಿಗೆ ತೋರುತ್ತಿರುವುದು. ನೀನು ಈಗಲೇ ಮಾಲ್ವಾ ದೇಶಕ್ಕೆ ಹೋಗಿ ಭೀಮಸೇನನನ್ನು ನಿನ್ನ ಜೊತೆಯಲ್ಲಿ ಕರೆದುಕೊಂಡು ಬರುವನಾಗೂ ಸಹೋದರ. ವಿರೋಧಿಗಳ ಶಿರ ಹರಿಯುತ್ತಲೇ ದುರಾತ್ಮರ ಜಗಳ ಸೀಳುತ್ತಲೇ ವಿರೋಧಿಗಳ ಶಿರ ಹರಿಯುತ್ತಲೇ ವಿರೋಧಿಗಳ ಶಿರ ಹರಿಯುತ್ತಲೇ ದುರಾತ್ಮರ ಜಗಳ ಸೀಳುತ್ತಲೇ ವಿರೋಧಿಗಳ ಶಿರ ಹರಿಯುತ್ತಲೇ ನಿನ್ನ ಚರಣಾದಯದಿಂದ ಮದನ ನೆಳಿಸುವೆ ಮುದದಿಂದ ನಿನ್ನ ಚರಣಾದಯದಿಂದ ಮದವ ನಿಳಿಸುವೆ ಮುದದಿಂದ ಸಾರು ತಳದಲ್ಲಿ ಸೀಳುತ್ತೆ ಸಂತಸ ಸಾರು ತರಣದಲ್ಲಿ ಸೀಳುತ್ತೆ ಸಂತಸ ವಿರೋಧಿಗಳ ಶಿರ ತರಿಯುತ್ತಲೇ ದುರಾತ್ಮರ ಜಗಳ ಸೀಳುತ್ತಲೇ ವಿರೋಧಿಗಳ ಶಿರ ತರಿಯುತ್ತಲೇ ಅಗ್ರಜ, ದಿಗ್ವಿಜಯವನ್ನು ಧಿಕ್ಕಾರಗೊಳಿಸುವ ಈ ವೀರಾರ್ಜುನನಿರುವಾಗ ನಿಮಗೆ ಭಯವೇಕೆ? ನಾನಿನ್ನು ಹೋಗಿ ಬರುವೆನೋ. ಬಹಳ ಸಂತೋಷ ಪಾರ್ಥ. ಮಾಡುವನಾಯವನೀಗ ಯಶಗುವೆನೆಂಬ ಬೇಗ ಮಾಡುವನಾಯವನೀಗ ಯಶಗುವೆನೆಂಬ ಬೇಗ ಗಾಢ ನಿದ್ರೆಯಲ್ಲಿ ಮಲಗಿಕ ತರುಣೆಯ ಗಾಢ ನಿದ್ರೆಯಲ್ಲಿ ಮಲಗಿಕ ತರುಣೆ ಮಾಯಮಂತ್ರದಿ ಕೊಂಡೊಯ್ಯುವನ ಮಾಯಮಂತ್ರದಿ ಕೊಂಡೊಯ್ಯುವನ ಮಾಯಮಂತ್ರದಿ ಕೊಂಡೊಯ್ಯುವನ ಕೌರವ ಪಂಥವ ಸಲ್ಲಿಸುವೆನೀಗ ಕೌರವ ಪಂಥವ ಸಲ್ಲಿಸುವೆನೀಗ ಮಾಡಿದ ಶಪಥವು ನಾನೀಗ ಮಾಡಿದ ಶಪಥದಿ ನಾನೀಗ ಮಾಡಿದ ಶಪಥವು ನಾನೀಗ
ಈ ಹಂಸತೂಲಿಕವಾದ ಮಂಚದ ಮೇಲೆ ಮಲಗಿರುವ ತರುಣಿಯು ಎಂತಹ ಸೌಂದರ್ಯವತಿಯು. ಮೋಸಗಾರನಾದ ಸುಯೋಧನನಿಂದ ಈಕೆಯನ್ನು ಅಪಹರಿಸಿ ಕಳ್ಳನೆಂಬ ಅಪಕೀರ್ತಿಯನ್ನು ಪಡೆಯಬೇಕಾಯಿತಲ್ಲ. ಇರಲಿ, ಈಕೆಯು ಮಲಗಿರುವಳು. ಈಕೆಯ ಮಂಚವನ್ನು ಇಲ್ಲಿಯೇ ಬಿಟ್ಟು ಈಕೆಯನ್ನು ಎತ್ತಿಕೊಂಡು ಹೋಗುವೆನು. ಜೈ ಪರಮೇಶ್ವರ. ಮದಿಸುವೆ ಕಡುನಿ ಜನ ಕಳ ವಿರೋಧಿ ವಿಕಾರಿ ಕಠೋರನ ಮದಿಸುವೆ ಕಡುನಿ ಜನ ಮದಿಸುವೆ ಕಡುನಿ ಜನ ಕಳ ವಿರೋಧಿ ವಿಕಾರಿ ಕಠೋರನ ಮದಿಸುವೆ ಕಡುನಿ ಜನ ಗಾಳಿ ಬಿಡುಗನ ಅದ್ಯಾರು ನಮಗೆ ಗಾಳಿ ಬಿಡುಗನ ಅದ್ಯಾರು ನಮಗೆ ಮದಾಂಧ ಕೃತಿ ಎಂಬಗಳುವ ಹದಮರ ಮದಾಂಧ ಕೃತಿ ಎಂಬಗಳುವ ಹದಮರ ವಧಿಸುವೆ ಕಡುನೇಸರ ಕಳ್ಳ ವಿರೋಧಿ ವಿಕಾರಿ ಕಠೋರನ ವಧಿಸುವೆ 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 ಕಡುನೇಸರ. ತಂಗಿ ನರಸಾಮುಗಿ, ನಮ್ಮ ತಂದೆಯು ಆ ದುರ್ಯೋಧನನ ಮಾತಿಗಾಗಿ ಆ ಕನ್ಯೆಯನ್ನು ತರಲು ಹೋದವರು ಏನು ಬಾರಲೇ ಇಲ್ಲವಲ್ಲ ತಂಗಿ, ಬಾರಲೇ ಇಲ್ಲವಲ್ಲ. ನನ್ನ ಶಪಥವನ್ನು ಸಾರ್ಥಕಪಡಿಸಿರುವೆನು. ಈಕೆಯನ್ನು ಈ ಗೃಹದಲ್ಲಿ ಮಲಗಿಸಿರುವೆನು. ಈಕೆಯು ಎಲ್ಲಿಯೂ ಹೋಗದಂತೆ ನೋಡಿಕೊಳ್ಳುವ ಭಾರ ನಿಮ್ಮದಾಗಿರುವುದು. ಅದು ಅಲ್ಲದೆ ಕಳಸಮುಖಿ, ಕರಕಾಕ್ಷ, ನೀವು ರವಿಚಂದ್ರರನ್ನು ಧಿಕ್ಕರಿಸುವುದಲ್ಲದೆ ಈ ಭೂಮಂಡಲವನ್ನೇ ನಡಗಿಸಿರುವಿರಿ. ಅದು ಅಲ್ಲದೆ ನನ್ನ ಬಲಭುಜಕ್ಕೆ ಆಯುಧಗಳಂತಿರುವಿರಿ. ಆದ್ದರಿಂದ ಈಕೆಯು ಆ ಕೌರವನ ಪಂಥವು ಸಾರ್ಥಕವಾಗುವ ತನಕ ಈಕೆಯನ್ನು ಯಾವ ವೈರಿಗಳೂ ಬಂದರೂ ಅವಕಾಶ ಕೊಡದಂತೆ ಬಹಳ ಎಚ್ಚರಿಕೆಯಿಂದಿರಿ. ನಾನೀಗ ಶಿವಪೂಜೆಗೆ ಹೋಗಿ ಬರುತ್ತೇನೆ. ನಾನು ಮಲಗಿರುವ ಶಯನಾಗೃಹವನ್ನು ಬಿಟ್ಟು ಇಲ್ಲಿರುವೆನಲ್ಲ, ಮತ್ತೇನು ಗತಿ? ನನ್ನನ್ನು ಕಾಪಾಡುವರು ಯಾರು? ಬರ ನೀರೇ ವಯ್ಯಾರೆ ಮುದ್ದುವೆ ಮಳ್ಳೆ ಬರ ನೀರೇ ವಯ್ಯಾರೆ ಮುದ್ದುವೆ ಮಳ್ಳೆ. ಸುಂದರಿ, ವಿರಹ ವೇದನೆ ತಾಳಲಾರನೆ. ಸುಂದರಿ, ವಿರಹ ವೇದನೆ ತಾಳಲಾರನೆ. ವಿರಹ ವೇದನೆ ತಾಳಲಾರನೆ. ವಿರಹ ವೇದನೆ ತಾಳಲಾರನೆ. ಒಂದು ದಯವ ನೀನು ಎನ್ನಳು ಪ್ರೇಮವ. ಸುಂದರಿ, ನಾನಿರುವಾಗ ನೀನಿನ್ನು ಭಯಪಡಬೇಡ. ಚಂದ್ರಕುಲ ಚಕ್ರೇಶ್ವರ
ಎಂದು ತಿಳಿಯದೆ ಆ ದಿನ ನೀನು ನನಗೆ ಅಪಮಾನ ಮಾಡಿರುವೆ. ಅದಕ್ಕಾಗಿ ನಿನಗೆ ಅಪರಿಸಿ ತಂದಿರುವನು ಚಂಡಾಸುರ. ಇಲ್ಲವೋ ಸುಯೋಧನ, ಲೋಕಜ್ಞಾನಿಯಾಗಿ ನೀನು ಈ ರೀತಿ ಮಾತನಾಡುವುದು ನಿನಗೆ ಧರ್ಮವೇ? ಬಂಧುಗಳ ಹೆಂಡತಿಯು ನಿನಗೇನಾಗಬೇಕೆಂಬುದು ನಿನಗೆ ತಿಳಿಯದೆ ಈ ವಿಷಯವು ನನ್ನ ಪತಿಯಾದ ಭೀಮಸೇನರಿಗೆ ತಿಳಿದರೆ ನಿನಗೆ ಉಳಿಗಾಲವಿರುವುದಿಲ್ಲ. ಏನು ಹೇಳಿದೆ ಸುಂದರಿ? ಆ ನಿನ್ನ ಭೀಮನು ನನಗೇನು ಮಾಡಬಲ್ಲ? ಆ ವಿಚಾರವನ್ನು ಬಿಡು. ನಿನ್ನ ಈ ಪ್ರೇಮದ ಅಮೃತದಿಂದ ನನ್ನ ಮನವನ್ನು ಶಾಂತಿಪಡಿಸು. ಛೀ ಪಾಪಿಯೇ, ಹೊರಟೊಳಿ ಹೋಗು ಇಲ್ಲಿಂದ. ಆ ಚಂಡಾಸುರನು ಕಳ್ಳನಂತೆ ನನ್ನನ್ನು ಕದ್ದು ತರದಿದ್ದರೆ ನನಗೆ ಈ ಕಷ್ಟವೂ ಬರುತ್ತಿರಲಿಲ್ಲ. ಅಯ್ಯೋ, ಮುಂದೇನು ಗತಿ? ನನ್ನನ್ನು ಕಾಪಾಡುವರು ಯಾರು? ಏ ಮಾವತಿ, ಸುಮ್ಮನೆ ಹಂಬಲಿಸಬೇಡ. ನಡೆ, ಈ ಸೆರೆಮನೆಯನ್ನು ಬಿಡಿಸುವೆನು. ನಡೆ, ನನ್ನ ಹಸ್ತಿನಾಪುರಕ್ಕೆ ಹೋಗೋಣ. ನಿಲ್ಲು ಸುಯೋಧನ, ನೀನು ಮಾಡುವ ಧರ್ಮ ಕಾರ್ಯಕ್ಕೆ ಇದು ಸಮ್ಮತವೇ? ಏಕೆ ನಮ್ಮ ಹದಿನ ತಪ್ಪಿ ನಿನ್ನ ಕೈವಶವಾಗುವ ತನಕ ಏಕೆಯನ್ನು ಮುಟ್ಟಬಾರದು? ದುರ್ಯೋಧನ, ಅಪಹರಿಸಿದ ಮಾತ್ರಕ್ಕೆ ಈ ನಾರಿಯನ್ನು ನಿಂದವಳೇನೆ? ಇವಳನ್ನು ಮುಟ್ಟಬಾರದು, ಅಧರ್ಮ. ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ಭಲೆ ಭಲೆ ಗೆಳೆಯರೇ, ಈ ಹೇಮಾವತಿಯನ್ನು ಅಪಹರಿಸಿ ತಂದು ನನ್ನ ಪಂಥವನ್ನು ಸಾರ್ಥಕಗೊಳಿಸಿದ್ದೀರಿ. ಹಾಗೂ ನೀವು ಕೊಟ್ಟ ಭಾಷೆಯನ್ನು ಉಳಿಸಿಕೊಂಡಿದ್ದೀರಿ. ಹೇಮಾವತಿ ಎಂದಿಗೂ ನನ್ನವಳೇ. ನನಗೇಕೆ ಚಿಂತೆ? ನಾನಿನ್ನು ಹಸ್ತಿನಾಪುರಕ್ಕೆ ಹೊರಡುವೆನು. ರಾಜಕುಮಾರಿ, ನೀನು ಯಾರನ್ನು ಬೇಡಿದರೆ ಸಹ ನಿನ್ನನ್ನು ಯಾರು ಸಹ ಬಿಡಿಸಲಾರರು. ತಂಗೆ ಕಲಸಾಮಗೆ ಏಕೆಯನ್ನು ಕಾರಗೃಹ ಕರೆದುಕೊಂಡು ನಡೆ. ಅಲ್ಲಿಗೆ ಯಾರು ಬರುವರೋ ನೋಡೋಣ. ಅಗ್ರಜ, ಯಾವ ಹರಿಹರನೇ ಎದುರಾದರೂ ಬಂದರೂ ನಮ್ಮ ತಂದೆಗೆ ಯಾರು ಏನು ಮಾಡಲು ಸಾಧ್ಯವಿಲ್ಲ. ಅಗೋ ಅಗ್ರಜ, ನಮ್ಮ ತಂದೆಯವರು ಬರುವಂತೆ ಕಾಣುತ್ತಿದೆ. ಬಹುದಿನ ನೊಂದೆ ಬಂಧುಗಳ್ಯಾರೆಂದು ಇಂದು ವದನರ ಪಾಲಿಂದೆಯಲಿ ನಿಂದೆ. ಇಂದು ವದನರ ಪಾಲಿಂದೆಯಲಿ ಬೆಂದೆ. ಬಂದ ವಿಮೋಚನೆ ಮಾರ್ಗವನರಿಯದೆ ದೇವಾ. ಬಂದ ವಿಮೋಚನೆ ಮಾರ್ಗವನರಿಯದೆ ಶೋಧನೆ ಏನಿದು ವಿಧಿ ಶಾಪ. ಜನ್ಮ ರಹಸ್ಯದ ಅಂತರವರಿತು ಜನ್ಮ ರಹಸ್ಯದ ಅಂತರವರಿತು ಜನುಮದಾತೆಯ ನಿರ್ದಯವರಿತು. ಜನ್ಮ ರಹಸ್ಯದ ಅಂತರವರಿತು ಜನುಮದಾತೆಯ ನಿರ್ದಯವರಿತು. ಜೀವಿಸಲೇ ಪರಿ ಸಹಜರ ಸಮಗೂಡೆ ಜೀವಿಸಲೇ ಪರಿ ಸಹಜರ ಸಮಗೂಡೆ ಪಾತಕಿ ಜೀವನ ಸಂಕಟ ಕಾರಣ. ಪಾತಕಿ ಜೀವನ ಸಂಕಟ ಕಾರಣ.
ದೇವ. ಆಹಾ, ಧರ್ಮವೇ ತನ್ನ ದೇಹವೆಂದು ನಂಬಿಕೊಂಡಿರುವ ಆ ಧರ್ಮರಾಯನು ನನ್ನ ಸಹೋದರನೇ. ಸಾವಿರ ಆನೆಗಳ ಬಲವನ್ನು ಪಡೆದು ವೃದ್ಧಾಂಶ ಸಂಭೂತನಾದ ಆ ವೀರ ಭೀಮಸೇನನು ನನ್ನ ಸಹೋದರನೇ. ದಶ ದಿಕ್ಕುಗಳಿಂದ ದಶನಾಮಾಂಕಿತನಾದ ಆ ವೀರ ಪಾರ್ಥನು ನನ್ನ ಸಹೋದರನೇ. ತೇಜೋಮೂರ್ತಿಗಳಾದ ನಕುಲ ಸಹದೇವರಿರುವರು ನನ್ನ ಸಹೋದರರೇ. ಲೋಕದಲ್ಲಿ ಅಣ್ಣ ತಮ್ಮಂದಿರನ್ನು ಹೊಂದಿರುವವರೇ ಭಾಗ್ಯಶಾಲಿಗಳೆಂದು ಹೇಳುವರು. ಆದರೆ ಇಷ್ಟೊಂದು ಚಿಕ್ಕದಾದ ದೇಹದಲ್ಲಿ ಅಪಾರವಾದ ಅಗ್ನಿಯನ್ನು ಹೇಗೆ ತಾನೇ ಸಹಿಸಲಿ? ಎನ್ನಯ ಬಾಳು ಕಣ್ಣೀರಗೋಳು, ಎನ್ನಯ ಬಾಳು ಕಣ್ಣೀರಗೋಳು, ಮರುಗುವ ಮನವೇ ತಾಳು ತಾಳು. ಮರುಗುವ ಮನವೇ ತಾಳು ತಾಳು. ಬಯಸುವುದೊಂದು ನಡೆಯುವುದೊಂದು, ಬಯಸುವುದೊಂದು ನಡೆಯುವುದೊಂದು. ಏನೇನೋ ಮನದ ಬಯಕೆಗಳು, ಏನೇನೋ ಮನದ ಕಲ್ಪನೆಯೋ. ಆಸೆಯೆಲ್ಲ ವಿಫಲ ವಿಫಲ ವಿಫಲ, ಆಸೆಯೆಲ್ಲ ವಿಫಲ ವಿಫಲ. ಸುಡುವೆನಾಂ ಸೌರಾಷ್ಟ್ರ ನಗರವಾ, ಸುಡುವೆನಾಂ ಸೌರಾಷ್ಟ್ರ ನಗರವ, ಧಿಟ್ಟತನದಿ ಮೆರವ ಕೌರವರ. ನಾನೀಗಲೇ ಸೌರಾಷ್ಟ್ರ ನಗರಕ್ಕೆ ಹೋಗಿ ಅಲ್ಲಿನ ವಿಷಯವನ್ನು ತಿಳಿದುಕೊಂಡು ಭೀಮಸೇನನನ್ನು ಕರೆತರುವೆನು. ಎಲವೋ ಅರ್ಜುನ, ನೀನು ಸ್ವಯಂವರಕ್ಕೆ ಸೇರಿರುವನೆಂದು ತಿಳಿಯಿತು. ಅಲ್ಲಿ ನಮ್ಮ ಕೌರವೇಶ್ವರನಿಗೆ ಏನಾದರೂ ಅನಾಹುತ ಇರುವುದೆಂದು ಅನಿಸುತ್ತಿದೆ. ಅದನ್ನೇನಾದರೂ ತಿಳಿದಿದ್ದರೆ ತಿಳಿಸುವನಾಗು. ಎಲ್ಲವೋ ಕರ್ಣ, ನಾನು ನಿನಗೆ ತಿಳಿದು ಹೇಳಬೇಕಾದರೆ ನಾನು ನಿನ್ನ ದಾಸನೆಂದು ಭಾವಿಸಿದೆಯಾ? ಕಣ್ಣಾರ ಕಾಣುವುದಾದರೆ ರಾಜಮಂಡಲದಲ್ಲಿ ತಿಳಿಯಬೇಕು. ಇಲ್ಲಿ ತಿರುಕಲೆಂತ ವಿಚಾರಿಸಲು ಬಂದೇನೋ ಮೂಢ. ಎಲ್ಲವೋ ಅರ್ಜುನ, ನನ್ನನ್ನು ತಿರುಕನೆಂದು ಭಾವಿಸಿರುವೆಯಾ? ಜೀವಿತದ ತಿರುಕತನದ ಜೀವಿತದ ಪಾಪಿಗಳು ನೀವು. ನಿನ್ನ ಕೋಪದ ಮಾರ್ಗವನ್ನು ಪ್ರಮುಖದಲ್ಲಿಯೇ ತೋರಿಸಿಬಿಟ್ಟೆಯಾ? ಎಲ್ಲವೋ ಕರ್ಣ, ನಿನಗೆ ಕೋಪ ಬಂದರೆ ಯುದ್ಧವನ್ನು ಮಾಡುವಷ್ಟೇ, ಮತ್ತೇನನ್ನು ಮಾಡಲು ಸೂತನಾದ ನಿನ್ನಿಂದ ಸಾಧ್ಯವೇ? ಯುದ್ಧ ಮಾಡುವ ಇಷ್ಟವಿದ್ದರೆ ಯುದ್ಧವನ್ನು ಪ್ರಯತ್ನಿಸು. ಅರ್ಜುನ, ಹುಲಿಯು ಆಹಾರಕ್ಕಾಗಿ ಕಾದಿರುವಂತೆ ಆ ಶಿವಕುಮಾರನಿಂದ ಪ್ರಾರ್ಥಿಸಿ ಪಡೆದಿರುವ ಈ ಧನುಸ್ಸಿನ ಮಹಿಮೆಯನ್ನು ತೋರಿಸುವೆನು. ಯುದ್ಧಕ್ಕೆ ಸಿದ್ಧನಾಗು. ಹೇ ಕೈ ಕಲಿಪಾತನೆ, ಹೇ ಕೈ ಕಲಿಪಾತನೆ, ಹೇ ಕೈ ಕಲಿಕಾರ್ಣನೆ, ಬಾರೈ ಕಲಿಕರ್ಣನೆ, ತಡವನ್ನು ಮಾಡದ ಸಮರದಿ ಸಾರುನಿ, ತಡವನ್ನು ಮಾಡದ ಸಮರದಿ ಸಾರು. ಬಾರೈ ಕಲಿಕರ್ಣನೆ, ಕಲಿಪಾತನೆ, ಹೇ ಕೈ ಕಲಿಪಾತನೆ, ತಡವನ್ನು ಮಾಡದೆ, ತಡವನ್ನು ಮಾಡದೆ
ಕರುಣೆ ಏಕೈ ಕಲಿಪಾತನೆ ಪರಿಯ ನಾಡದೆ ಸಮರ ತೋರುನಿ ಪರಿಯ ನಾಡದೆ ಸಮರ ತೋರುನಿ ಪರಿ ಪರಿ ಕರುಣವ ತೋರುವುದನುಚಿತ ಪರಿ ಪರಿ ಕರುಣವ ತೋರುವುದನುಚಿತ ಬಾರೈ ಕಲಿಕರ್ಣನೆ ಏಕೈ ಕಲಿಪಾತನೆ ಎಲ್ಲವೋ ಕರ್ಣ, ಈ ಅಸ್ತ್ರದ ಪ್ರತಾಪವನ್ನು ಸಹಿಸಿಕೋ. ವಿಳಂಬವಾಗಿ ಯುದ್ಧ ಮಾಡಲು ಸಮಯವಿಲ್ಲ. ಸ್ವಾಗತ 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 ಹೃದಯ ವಿಹಾರಿ ಸ್ವಾಮಿ ರುಕ್ಮಿಣಿ ಹೃದಯ ವಿಹಾರಿ ಮೋಹನ ಮುರಳಿ ಗಾನವಾರಿಣಿ ಸ್ವಾಮಿ ಮೋಹನ ಮುರಳಿ ಗಾನವಾರಿಣಿ ಸ್ವಾಗತ 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 ಬಾಮಿನಿ ರುಕ್ಮಿಣಿ ಪಾಯನ್ನ ಮನದಲ್ಲಿ ಮೋಗನ ಮೊರಳೆ ಗಾನವಾಯಿನಿ ಸ್ವಾಮಿ ಬಾಮಿನಿ ರುಕ್ಮಿಣಿ ಪಾಯನ್ನ ಮನದಲ್ಲಿ ಮೋಗನ ಮೊರಳೆ ಗಾನವಾಯಿನಿ ಮೃದು ಮಧುರಾಜರ ಸುಮಧುರ ಭಾಷಿಣಿ ಪ್ರಾಣೇಶ್ವರ ಮೃದು ಮಧುರಾಜರ ಸುಮಧುರ ಭಾಷಿಣಿ ಮಾಧವ ಹೃದಯ ಮಾದಾನಂದ ರೂಪಿಣಿ ಸ್ವಾಮಿ ಮಾಧವ ಹೃದಯ ಮಾದಾನಂದ ರೂಪಿಣಿ ಬಾಮಿನಿ ರುಕ್ಮಿಣಿ ಸ್ವಾಮಿ ಮಧುರ ವಿಲಾಸದ ಮನಮೋಹನ ಹೃದಯ ನಿವಾಸ ನಿರಂತರ ಮಧುರ ವಿಲಾಸದ ಮನಮೋಹನ ಹೃದಯ ನಿವಾಸ ನಿರಂತರ ರುಕ್ಮಿಣಿ ಹೃದಯ ನಿವಾಸ ನಿರಂತರ ರುಕ್ಮಿಣಿ ಹೃದಯ ನಿವಾಸ ನಿರಂತರ ಅನುದಿನ ಅನುಕ್ಷಣ ನಿಮ್ಮಯ ನಮನ ಅನುದಿನ ಅನುಕ್ಷಣ ನಿಮ್ಮಯ ನಮನ ಸ್ವಾಗತ 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 ಸ್ವಾಮಿ ಪ್ರೇಮ ಪರಾದ ತುಮ ಶರಣ ವೇದ ಪ್ರೇಮ ಪರಾದ ತುಮ ಶರಣ ವೇದ ಪ್ರಣಯಾನಂದದ ಪಂಚಮ ವೇದ ಪ್ರೇಮ ಪರಾದ ಸುಮ ಶರಣ ವೇದ ಪ್ರಣಯಾನಂದದ ಪಂಚಮ ವೇದ ನವ ಸಿರಿ ಸುರ ಚಿರ ನವರಾಗ ಲೀಲಾ ನವ ಸಿರಿ ಸುರ ಚಿರ ನವರಾಗ ಲೀಲಾ ನೂತನ ಪ್ರೇಮ ಅಮೋಘ ಭಾವ ಪ್ರಾಣೇಶ್ವರ
ನೂತನ ಪ್ರೇಮ ಅಮೋಘ ಭಾವ ಭಾಮಿನಿ ರುಕ್ಮಿಣಿ ರುಕ್ಮಿಣಿ, ಸ್ವಾಮಿ, ನಿನ್ನ ಅನುರಾಗದಲ್ಲಿ ಕಾಲ ಕಳೆಯುತ್ತಿರುವ ಎನಗೆ ನಿನ್ನಲ್ಲಿ ಬೇಸರವೇ ಪ್ರಿಯೆ. ಸ್ವಾಮಿ, ವಿಶ್ರಾಂತಿಗಳು ಕಳೆದು ಹೋದವು. ಗೋಪಿಕಾಂಗನೊಡನೆ ಆನಂದದಿಂದ ಇರಬೇಕಲ್ಲವೇ ಸ್ವಾಮಿ? ರುಕ್ಮಿಣಿ, ನಿನ್ನ ಹಂಗದಲ್ಲಿ ಪ್ರಶಾಂತ ಕಲ್ಪಿಸಲು ಪ್ರಯತ್ನ ಮಾಡು ದೇವಿ. ಹಾ ಹಾ ರುಕ್ಮಿಣಿ, ಸ್ವಾಮಿ, ಸ್ವಾಮಿ, ಪ್ರಣಯ ಕಲಾ ಮೋಹಿನಿ ಭಾಮಿನಿ ಮಂಜುಳ ಭಾಷಿಣಿ ಮಧುರ ಸುಹಾಸಿನಿ ಮಂಜುಳ ಭಾಷಿಣಿ ಮಧುರ ಸುಹಾಸಿನಿ ಪ್ರಣಯ ಕಲಾ ಮೋಹಿನಿ ಭಾಮಿನಿ. ಪ್ರಾಣೇಶ್ವರ, ಭಾವ ತೋರುವ ತನ್ನ ಸುವಿಲಾಸ ಸುಖವ ನೀಡುವ ನಿನ್ನ ಅನುರೂಪ ಭಾವ ತೋರುವ ತನ್ನ ಸುವಿಲಾಸ ಸೊಗಸ ನೀಡುವ ಬಾ ಚಂದ್ರಕಾಂತೆ ಮಧುರಾ ವಸಂತೆ ಬಾ ಚಂದ್ರಕಾಂತೆ ಮಧುರಾ ವಸಂತೆ ಬಾರೇ ನೀರೇ ಬಾರೇ ನೀರೇ ಸರಸ ಕಲಾ ಚತುರೇ ಸರಸ ಕಲಾ ಚತುರೇ ಪ್ರಣಯ ಕಲಾ ಮೋಹಿನಿ ಭಾಮಿನಿ ಮಂಜುಳ ಭಾಷಿಣಿ ಮಧುರ ಸುಹಾಸಿನಿ ಮಂಜುಳ ಭಾಷಿಣಿ ಮಧುರ ಸುಹಾಸಿನಿ ಪ್ರಣಯ ಕಲಾ ಮೋಹಿನಿ ಭಾಮಿನಿ. ಸ್ವಾಮಿ, ದುಷ್ಟತನದಿಂದ ಸಜ್ಜನರ ಕೀರ್ತಿ ಕಳಿಸುವು ಪ್ರಧಾನವಾಗುವುದು. ಈ ದರಿದ್ರಿಯಲ್ಲಿ ದುರ್ಮಾರ್ಗಿಗಳ ಹಟ್ಟಹಾಸವು ಆಕಾಶವೇರಿದ ಗರುಡನಂತೆ ಮೆರೆಯುವುದು. ಅದು ಕುಸಿದು ಬೀಳುವ ತನಕ ಈ ಕಾರ್ಯಕ್ಕೆ ನಾನೇ ಭಾಗವಹಿಸಬೇಕು ರುಕ್ಮಿಣಿ. ಸ್ವಾಮಿ, ಯಾರೇನೇ ಎಂದರೂ ಪಾಂಡವರ ಕೈಯನ್ನು ಬಿಡಬೇಡಿ ಸ್ವಾಮಿ, ಅವರನ್ನು ಕಾಪಾಡಿ. ಪ್ರಾಣೇಶ್ವರ, ಕುಸುಮನಗೆ ನಲಿಯ ರುಕ್ಮಿಣಿಲೋಲ, ಕುಸುಮನಗೆ ನಲಿಯ ಕುಸುಮನಗೆ ನಲಿಯ ರುಕ್ಮಿಣಿಲೋಲ, ಕುಸುಮನಗೆ ನಲಿಯ
ವದನೆ ನಯನ ಮನೋಹರಿಯೇ ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ ನಯನ ಮನೋಹರಿಯೇ ಮಂದರ ಗಿರಿಧರ ನರಸಿದಯಾಮಯ ಮಂದರ ಗಿರಿಧರ ನರಸಿದಯಾಮಯ ಸಿಂಧು ಶಯನ ಶ್ರೀ ಕಮಲ ಮುಗಿಯೇ ಸುಂದರಿಯೇ ಆನಂದದ ಸಿರಿಯೇ ಸಿಂಧು ಶಯನ ಶ್ರೀ ಕಮಲ ಮುಖಿಯೇ ಸುಂದರಿಯೇ ಆನಂದದ ಸಿರಿಯೇ ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ ನಯನ ಮನೋಹರಿಯೇ ಕೂರ್ಮವತಾರಿಯೇ ನಿಮ್ಮ ಮರ್ಮ ತಿಳಿದು ಬಾಳಿನಾನೆ ಧನ್ಯ ಕೂರ್ಮವತಾರಿಯೇ ನಿಮ್ಮ ಮರ್ಮ ತಿಳಿದು ಬಾಳಿನಾನೆ ಧನ್ಯ ಶ್ಯಾಮಲ ವರ್ಣನೆ ನಿಮ್ಮ ಶ್ಯಾಮಲ ವರ್ಣನೆ ನಿಮ್ಮ ನಿರ್ಮಲ ಭಾವದ ಪ್ರೇಮ ಪ್ರಸಾದವ ನಿರ್ಮಲ ಭಾವದ ಪ್ರೇಮ ಪ್ರಸಾದ ತಾಮಸಗೈರ್ಯ ಸ್ವಾಮಿನಿಗೆ ತಾಮಸಗೈರ್ಯ ಸ್ವಾಮಿನಿಗೆ ಸ್ವಾಮಿ ತಾಮಸಗೈರ್ಯದೆ ಸ್ವಾಮಿನಿಗೆ ಸ್ವಾಮಿ ವಸುದೆಯರು ಕುಸುಮನಗಿನಲೀಲಾ ತಿರುಗಿರಲ ಕುಸುಮನಗಿನಲೀಲಾ ಸ್ವಾಮಿ ಗಂಧ ಪರಿಮಳವಾದರಿಸಿ ಮಂದಹಾಸದಿಂದ ಎನ್ನ ಒರಿಸಿ ಗಂಧ ಪರಿಮಳವಾದರಿಸಿ ಮಂದಹಾಸದಿಂದ ಎನ್ನ ಒರಿಸಿ ಮನ ಮಂದಿರದೊಳು ನೆಲೆಸಿ ಮನ ಮಂದಿರದೊಳು ನೆನೆಸಿ ಪ್ರಣಯಾನಂದದ ತಣಿರಸ ಬೀರುವ ಪ್ರಣಯಾನಂದದ ತಣಿರಸ ಬೀರುವ ಚೆಲುವಿನ ತಾರಿಣಿ ಒಲವನು ತೋರು ನಿನಗೊನೆ ಲಾಂಬರಿ ಚೆಲುವಿನ ತಾರಿಣಿ ಒಲವನು ತೋರು ನಿನಗೊನೆ ಲಾಂಬರಿ ಚೆಲುವಿನ ತಾರನೆ ಒಲವನು ತೋರುನಿ ಮೆನುಗೊನೆ ಲಾಂಬರಿ ನಯನ ಮನೋಹರಿಯೇ ಸುಂದರ ವದನೆ ನಯನ ಮನೋಹರಿಯೇ ಮಂದರ ಗಿರಿಧರ ನರಸಿದಯಾಮಯ ಮಂದರ ಗಿರಿಧರ ನರಸಿದಯಾಮಯ ಸಿಂಧು ಶಯನ ಶ್ರೀ ಕಮಲ ಮುಗಿಯೇ ಸುಂದರಿಯೇ ಆನಂದದ ಸಿರಿಯೇ ಸಿಂಧು ಶಯನ ಶ್ರೀ ಕಮಲ ಮುಗಿಯೇ ಸುಂದರಿಯೇ ಆನಂದದ ಸಿರಿಯೇ ನಯನ ಮನೋಹರಿ
ಮನೋಹರಿಯೇ ಪ್ರಿಯ ಸುಂದರ ವದನೆ ನಯನ ಮನೋಹರಿಯೇ ನಯನ ಮನೋಹರಿಯೇ ನಯನ ಮನೋಹರಿಯೇ ಎಂತು ಮರೆಯಲಿ ಸುತೆಯ ಎಂತು ಮರೆಯಲಿ ದೇವಿ ಸ್ವಾಮಿ ಎಂತು ಮರೆಯಲಿ ಸುತೆಯ ಎಂತು ಮರೆಯಲಿ ದೇವಿ ಸ್ವಾಮಿ ದುರುಳರ್ಯಾರೋ ತೆರಳೆಯನ್ನ ಮಗಳೇ ದೇವಿ ದುರುಳರ್ಯಾರೋ ತೆರಳೆಯನ್ನ ಅಪಹರಿಸಿ ಕತ್ತೊಯ್ದರೋ ದೇವಿ ಅಪಹರಿಸಿ ಕತ್ತೊಯ್ದರೋ ಲಗ್ನಗೈವ ಸಮಯದಲ್ಲಿ ದೇವಿ ಲಗ್ನಗೈವ ಸಮಯದಲ್ಲಿ ವಿಘ್ನ ಒದಗಿತು ಹಬಲೆಗಿಂದು ವಿಘ್ನ ಒದಗಿತು ಹಬಲೆಗಿಂದು ಎಂದು ಸಹಿಸಲೇ ಕುವರೇ ಎಂದು ಸಹಿಸಲೇ ಮಗಳೇ ಕುಮಾರಿ ಕುಮಾರಿ ಕೊನೆಗೂ ಆ ವಿಧಿಯನ್ನು ಇಂತಹ ಸಂಕಷ್ಟಕ್ಕೆ ತಂದಿಹನೆ. ಯಾವ ಚೋರರು ನಿನ್ನನ್ನು ಅಪಹರಿಸಿದರೆಂಬ ವಿಷಯವು ನನಗಾದರೂ ತಿಳಿಯದು. ಸತ್ಯವಂತರಾದ ಪಾಂಡವರಿಗೆ ಸೇರಿದವಳೆಂದು ಸಂತೋಷವಾಗಿದ್ದೆನು. ಅದನ್ನು ಆ ಪರಮಾತ್ಮನು ದೂರ ಮಾಡಿದನು. ನಾನು ಜೀವಿಸಿರಲಾರೆ, ಪ್ರಾಣವನ್ನು ಕಳೆದುಕೊಳ್ಳುವೆನು. ದೇವಿ ಅತಿ ಆಸೆಯಿಂದ ಹೆಣ್ಣು ಮಗುವನ್ನು ಆ ಜಗನ್ಮಾತೆಯಿಂದ ಪಡೆದು ಅವರ ಲೀಲಾ ವಿನೋದವನ್ನು ನೋಡಿ ಸಂತೋಷ ಪಡಬೇಕಾದ ಈ ಸಮಯದಲ್ಲಿ ಪರಮಾತ್ಮನು ನಮಗೆ ಮೋಸ ಮಾಡಿರುವನು. ಸ್ವಾಮಿ, ನಮಗೆ ಮೋಸ ಮಾಡಿರುವನು. ಪುಷ್ಪಕಲಾ, ಭೀಮಸೇನನ ಪುಣ್ಯವು ಹೇಗಿರುವುದೋ ನಿರ್ಭಾಗ್ಯರಾದ ನಮ್ಮ ಸಂಕಲ್ಪವು ಹೇಳಿತೀರಲಾಗಿದೆ. ಆದ್ದರಿಂದ ಎಲ್ಲಿಯಾದರೂ ನಮ್ಮ ಕುಮಾರಿಯನ್ನು ನೋಡಿ ಅನಂತರ ಪ್ರಾಣ ಬಿಡೋಣ. ಹಾಗೆ ಆಗಲಿ ಸ್ವಾಮಿ, ನಡೆಯಿರು. ಅಣ್ಣ, ಏನಿದು ಏನಿದು ನಿನ್ನ ಮನಸ್ಸಿನ ಚಿಂತೆಯು? ನಿನಗೆ ಈ ಪರಿಯ ಚಿಂತೆಯನ್ನುಂಟು ಮಾಡಿದವರು ಯಾರು? ಅದನ್ನು ತಿಳಿಸು. ಅವರು ಯಾರಾದರೂ ಸರಿಯೇ, ಈ ನನ್ನ ಶರಜಾಲದಿಂದ ಹುರಿಸಿ ಭಸ್ಮ ಮಾಡಿ ಯಮಲೋಕದ ಮಾರ್ಗವನ್ನು ತೋರಿಸಿ ಬಿಡುವನು. ಪಾರ್ಥ, ನನ್ನ ದುರಾದೃಷ್ಟವನ್ನು ಏನೆಂದು ಹೇಳಲಿ? ಕೌರವರ ಕುತಂತ್ರದಿಂದ ಹೇಮಾವತಿಯು ಮಾಯವಾಗಿರುವುದು. ಆಕೆಯ ಚಿಂತನೆಯಿಂದ ರಾಜಾ ರಾಣಿಯರು ಅರಣ್ಯವಾಸಿಯಾಗಿರುವರು. ಪಾಂಡವರಾದ ನಮಗಳಿಗೆ ಎಂದೂ ಈ ಕಷ್ಟ ತಪ್ಪದು ಕಾಣಲ್ಲ ಸಹೋದರ. ಅಗ್ರಜ, ಚಿಂತಿಸಬಾರದು. ಸದಾ ಕಾಲದಲ್ಲಿಯೂ ಮಮ ಪ್ರಾಣ ಈ ಪಾಂಡವರೆಂದು ನಮ್ಮನ್ನು ಕಾಪಾಡುವ ಪರಮಾತ್ಮನು ಇರುವಾಗ ನಮಗೆ ಭಯವೆಂದರೇನು? ಆ ಪರಮಾತ್ಮನನ್ನು ಧ್ಯಾನಿಸೋಣ. ಅನಂತರ ಆ ಪರಮಾತ್ಮನ ಅನುಮತಿಯಂತೆ ನಾವು ನಡೆದುಕೊಳ್ಳೋಣ. ಹೇ ಪರಮಾತ್ಮ, ಎಲ್ಲಿರುವೆ? ಬೇಗ ಪ್ರಸನ್ನನಾಗು. ಭೀಮಾರ್ಜುನರೇ, ಪರಮಾತ್ಮ ಮಂಗಳವಾಗಲಿ. ಪರಮಾತ್ಮ ನಿನಗೆ ವಂದಿಸುವೆವು. ಭೀಮಾರ್ಜುನರೇ, ಇದೇನು ದುಗುಡುತನ? ಕಣ್ಮುಚ್ಚಿದ ಅಂಧಕಾರದಂತೆ ಕೈಕಟ್ಟಿ ಕುಳಿತಿರುವಿರಲ್ಲ, ಇದು ನಿಮಗೆ ಧರ್ಮವೇ? ನಿಮ್ಮ ವಿಚಾರವನ್ನು ತಿಳಿಸಿ. ಪರಮಾತ್ಮ, ನಾನು ಏನೆಂದು ಹೇಳಲಿ? ಪಾಪಿಗಳಾದ ಕೌರವಾದಿಗಳು
ನಾವು ಜನಿಸಿದ ಕಾಲದಿಂದಲೂ ಕುತಂತ್ರವನ್ನು ಮಾಡುತ್ತಿರುವರು. ಭೀಮಸೇನನಿಗೆ ವಂಚಿಸಿ ಹೇಮಾವತಿಯನ್ನು ಅಪಹರಿಸಿರುವರು. ಅದಕ್ಕಾಗಿ ನಿಮ್ಮನ್ನು ಪ್ರಾರ್ಥಿಸಿದವು ವಾಸುದೇವ. ಪಾರ್ಥ, ದುರುಳರ ಮೋಸದೆ ತರುಣಿಯ ವಂಚಿಸಿ ಭೀಮಾರ್ಜುನರೇ, ದುರುಳರ ಮೋಸದೆ ತರುಣಿಯ ವಂಚಿಸಿ ಅಪಹರಿಸಿರುವ ಪರಿಯನ್ನು ಬೇಡಲು ಭೀಮಾರ್ಜುನರೇ, ಪರಮಾತ್ಮ ಅಪಹರಿಸಿರುವ ಪರಿಯನ್ನು ಬೇಡಲು ಕೂಳರ ವಶದೋಳ್ ಗೋಳಾಡುತ್ತಿಹ ಭೀಮಾರ್ಜುನರೇ, ಪರಮಾತ್ಮ ಕೂಳರ ವಶದೋಳ್ ಗೋಳಾಡುತ್ತಿಹ ಪಾಲಕಿಗಳನ್ನು ಬಿಡಿಸಲು ಯತ್ನಿಸಿ ಭೀಮಾರ್ಜುನರೇ, ಪಾಲಕಿಗಳನ್ನು ಬಿಡಿಸಲು ಯತ್ನಿಸಿ ಪಾಲಕಿಗಳನ್ನು ಬಿಡಿಸಲು ಯತ್ನಿಸಿ ಸರಿಸಿರಿ ಸರಿಸಿರಿ ಸಂತಾಪವಾ ಸರಿಸುವೆ ನಿಮ್ಮಯ ಮನೋಗತೆಯ ಭೀಮಾರ್ಜುನರೇ, ಸರಿಸುವೆ ನಿಮ್ಮಯ ಮನೋಗತೆಯ ಸರಿಸುವೆ ನಿಮ್ಮಯ ಮನೋಗತೆಯ ಸಹಿಸಿರಿ ಸಹಿಸಿರಿ ಸಂತಾಪವಾ 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 ನಿಮ್ಮ ಸಂತಾಪವಾ. ಭೀಮಾರ್ಜುನರೇ, ಆ ಕೌರವರು ನಾಶವಾಗುವವರೆಗೂ ಅವರು ಕುತಂತ್ರ ಮಾಡುವುದನ್ನು ಬಿಡುವುದಿಲ್ಲ. ಆ ಕೌರವನು ಚಂಡಾಸೂರನನ್ನು ವಂಚಿಸಿ ಭಾಷೆಯನ್ನು ಪಡೆದಿರುವಂತೆ, ಅಲ್ಲದೆ ಹೇಮಾವತಿಯನ್ನು ಅಪಹರಿಸುವಂತೆ ನೇಮಿಸಿರುವನು. ನಡೆಯಿರಿ, ನಾವೆಲ್ಲರೂ ಶೋಣಿತಪುರಕ್ಕೆ ಹೋಗೋಣ. ಓ ಕೌರವರೇ, ಕಡೆಗೂ ನಿಮ್ಮ ಛಲವನ್ನು ತೋರಿದಿರ. ಆಗಲಿ, ನಿಮ್ಮನ್ನು ಧ್ವಂಸ ಮಾಡಿ ಕಡೆಗೆ ಹೇಮಾವತಿ ಹೆಸರೆಯನ್ನು ಬಿಡಿಸದೆ ಹೋದರೆ ನಾನು ಋಕೋದರನೇ ಅಲ್ಲ. ನಡೆಯಿರಿ ದೇವ, ಹೋಗೋಣ. ಬಲೆ ಜಯವ ಪಡೆವೆ ಮನ ಅಹನ ಜಯದೌ ಬಲೆ ಜಯವ ಪಡೆವೆ ವೀರಭಟರಾರು ಇಲ್ಲದ ಅರಣಿಯೊಳಗೆ ವೀರಭಟರಾರು ಇಲ್ಲದ ಅರಣಿಯೊಳಗೆ ಬಲೆ ಜಯವ ಪಡೆವೆ ಬಲೆ ಜಯವ ಪಡೆವೆ. ತಂಗಿ ಕಲಶಾಮುಖಿ ಗ್ರಜ, ನೇರ ವರಸು ಮಾಡುವುದೇ ಆದರೆ ಆ ಪರಶಿವನನ್ನೇ ಪರಾಜಯ ಪಡಿಸಬಲ್ಲ ಅಂತ ಶೌರ್ಯವೋ ಧೈರ್ಯವೋ ನಿನಗಿರುವುದು. ನಡೆ, ಆ ಶೈಲ ಶಿಖರವನ್ನೇರಿ ಕುಳಿತುಕೊಳ್ಳೋಣ. ರತ್ನದ ಕಳುಸದಿ ಮುತ್ತಿನ ತೋರಣ ಭೀಮಾರ್ಜುನರೇ, ಪರಮಾತ್ಮ ರತ್ನದ ಕಳುಸದಿ ಮುತ್ತಿನ ತೋರಣ ವಜ್ರದ ಕಂಬವು ನೀಲದ ಬಾಗಿಲು ವಜ್ರದ ಕಂಬವು ನೀಲದ ಬಾಗಿಲು ನೋಡೈಪುರ ತಂದವ ನೋಡೈಪುರ ತಂದವ ಅತಿ ಬಲ ವೀರನು ಇರುತ್ತೀರ
ಬಲವೀರನು ಹಿರಿಯ ಪುರವನು ಅತಿ ಬಲವೀರನು ಹಿರಿಯ ಪುರವ ನೋಡೆ ಪುರದಂಗವ ನೋಡೆ ಪುರದಂಗವ ನೋಡೆ ಪುರದಂಗವ. ಹೇಮಾರ್ಜುನರೇ, ಪರಮಾತ್ಮ, ಆ ಚಂಡಾಸುರನು ಸಾಮಾನ್ಯನಲ್ಲ. ಆತನನ್ನು ಸೋಲಿಸುವಂತಹ ವೀರರು ಯಾರೂ ಇಲ್ಲ. ನಡೆಯಿರಿ, ಏನಾದರೂ ಆಗಲಿ ಮುಂದೆ ಹೋಗೋಣ. ಆಗಬಹುದು ಪರಮಾತ್ಮ. ಭೀಮಾರ್ಜುನರೇ, ಪರಮಾತ್ಮ, ಯಾರೋ ಬರುವಂತಿದೆ, ಸ್ವಲ್ಪ ಮರೆಯಾಗೋಣ. ಆಗಲಿ ಪರಮಾತ್ಮ. ಎಲ್ಲವೋ ಮರೆ ಒಳಗೆ ಪ್ರವೇಶ ಮಾಡಿದ ವೀರರು ನೀವು ಯಾರು? ಎಲ್ಲಿಗೆ ಬಂದ ವಿಷಯವನ್ನು ಜಾಗೃತಿಯನ್ನು ತಿಳಿಸಿರಿ. ಎಲ್ಲವೋ ದಾನವೇಂದ್ರರೇ, ನಾವು ಯಾರಾದರೇನು? ನಿಮ್ಮಲ್ಲಿ ಕಾಶಿರಾಜನ ಪುತ್ರಿಯಾದ ಹೇಮಾವತಿಯು ಸೆರೆಯಲ್ಲಿರುವಳೆಂದು ತಿಳಿಯಲಾಯಿತು. ಆದ ಕಾರಣ ನಿಮ್ಮನ್ನು ಕಂಡು ಹೋಗಬೇಕೆಂದು ಬಂದಿರುವೆವು. ಅವರ ವಿಚಾರವನ್ನು ತಿಳಿಸುವರಾಗಿ. ಎಲ್ಲವೋದರಾದ ಮರೆ, ಆ ಕಾಶಿರಾಜನ ಪುತ್ರಿಯು ಕೌರವನ ಅಧೀನದಲ್ಲಿರುವಳು. ಎಲ್ಲಿ ಕಂಡವರಿಗೆ ಅಧಿಕಾರವಿಲ್ಲ. ಮೇಲಿರೆ, ಇಲ್ಲವಾದರೆ ನೀವೆಲ್ಲರೂ ಇಲ್ಲಿಯೇ ಸಾಯಬೇಕಾಗುವುದು. ಎಚ್ಚರಿಕೆ. ಎಲ್ಲವೋ ಕನಕಾಕ್ಷ, ಕೌರವನ ಅಧಿಕಾರವೇ ಆತನ ತಲೆಮರೆಸಿಕೊಂಡು ಆ ಮೃತ್ಯುವಿಗೆ ನಿನ್ನನ್ನು ನೂಕಿರುವೆನು. ಈಗ ನಿನ್ನನ್ನು ಕೊಂದು ಸಂಹರಿಸಿ ಕಡೆಗೆ ಕೈಲಾಸದ ಮಾರ್ಗವನ್ನು ತೋರಿಸುವೆನು. ಭೀಮಾರ್ಜುನರೇ, ಪರಮಾತ್ಮ, ಇದು ನಿಮ್ಮ ಯುದ್ಧದ ಆಹ್ವಾನ. ಇನ್ನು ಸಾವಕಾಶ ಮಾಡುವುದು ಅನವಶ್ಯಕ. ಯುದ್ಧವನ್ನು ಪ್ರಾರಂಭಿಸಿರಿ. ಪರಮಾತ್ಮ, ಇದನ್ನು ಕೇಳಿ ನನ್ನ ದೇಹವೇ ಕಾಲಾಗ್ನಿಯಾಗುತ್ತಿದೆ. ಎಲ್ಲವೋ ರಾಕ್ಷಸರೇ, ಎಲ್ಲಿ ಯುದ್ಧಕ್ಕೆ? ಬಾರಲು ಪಾತ ತೋರಲು ಶೌರ್ಯ, ಬಾರಲು ಪಾತ ತೋರಲು ಶೌರ್ಯ. ತಡತಡ ಬಂದೆಯ ಒಲಿಸುವೆನು, ತಡತಡವೆಂದೇ ಒಲಿಸುವೆನು, ತಡತಡವೆಂದೇ ಒಲಿಸುವೆನು. ದುರುಳ ರಕ್ಕಸಿ ಎದೆಯನ್ನು ಬಗೆದು ಭೂತಳಕ್ಕೆ ತೆಗೆಯುವೆನು. ದುರುಳ ರಕ್ಕಸಿ ಎದೆಯನ್ನು ಬಗೆದು ಭೂತಳಕ್ಕೆ ಸಿಗುವೆನು, ಭೂತಳಕ್ಕೆ ಸಿಗುವೆನು, ಭೂತಳಕ್ಕೆ ಸಿಗುವೆನು. ಛೇ ಪಾಪಾತ್ಮರೇ, ಅಗ್ರಜ ನಡೆ ಹೋಗೋಣ, ನಡೆ. ಪರಮಾತ್ಮ, ಕೊನೆಗೂ ಈ ರಾಕ್ಷಸರ ಯುದ್ಧದಲ್ಲಿ ನಾವು ಸೋಲನ್ನು ಅನುಭವಿಸಲೇಬೇಕಾಯಿತಲ್ಲ. ವಾಸುದೇವ, ಭೀಮಸೇನ, ಇವರನ್ನು ಗೆಲ್ಲಬೇಕಾದರೆ ಸಾಧ್ಯವಿಲ್ಲ. ಯುದ್ಧವೇ ಬೇಡವೆಂದರೆ ವಿಧಿ ಇಲ್ಲ. ಈ ಉಭಯ ಸಂಕಟಕ್ಕೆ ಏನು ಮಾಡುದು ವಾಸುದೇವ? ಭೀಮಸೇನ, ತುಳಸಾಮುಖಿಯು ಹೆಮ್ಮಾರಿಯಂತಿರುವಳು. ನಾವು ಕುಮಾರರಾಗಿ ಶ್ರೀಹತ್ಯೆಯನ್ನು ಮಾಡಬಾರದು. ಈ ಉಭಯ ಸಂಕಟಕ್ಕೆ ಏನು ಮಾಡುವುದು ವಾಸುದೇವ? ಭೀಮಸೇನ, ನನಗೊಂದು ತಿಳಿಯುವುದಿಲ್ಲ. ಶಾಂತರಾಗಿ. ಅದೋ ಆಕಾಶದಲ್ಲಿ ಸಿಕ್ಕಿದ ಫಲದಂತೆ ನಾರದ ಮಹಾತ್ಮರು ನಿತ್ತಲೇ ಬರುತ್ತಿರುವರು. ಅವರನ್ನು ಕೇಳಿ ತಿಳಿದರೆ ಎಲ್ಲವೂ ಸರಿ ಹೋಗುವುದು. ನಾರಾಯಣ ನಾರಾಯಣ. ಕಮಲ ನಯನ ಕಮಲ ವದನ ಕಮಲ ನಯನ ಕಮಲ ವದನ ಕಮಲ ರಮಣ ನಾರಾಯಣ ನಾರಾಯಣ. ಕಮಲ ರಮಣ ನಾರಾಯಣ ಕಮಲ ನಯನ ಕಮಲ ವದನ. ನಾರಾಯಣ ನಾರಾಯಣ. ಮುನಿಗಳ ಮನದಲ್ಲಿ ಮನೆ ಮಾಡಿ ನಿಜ ಬಕುದರ ಹೃದಯದೆ ನಲಿದಾಡಿ. ನಾರಾಯಣ ನಾರಾಯಣ. ಮುನಿಗಳ ಮನದಲ್ಲಿ ಮನೆ ಮಾಡಿ ನಿಜ ಬಕುದರ ಹೃದಯದೆ ನಲಿದಾಡಿ. ಕರೆದರೆ ಬರುವ
ಸಮರಿಸುವೆನು. ನಾರದ ಮಹಾತ್ಮರೇ, ನಿಮಗೆ ಮಂಗಳವಾಗಲಿ. ಪರಮಾತ್ಮ, ಏನೋ ಚಿಂತೆಯಲ್ಲಿ ಇರುವಂತೆ ಕಾಣುವುದಲ್ಲ, ಆ ವಿಷಯವನ್ನು ನನ್ನಲ್ಲಿ ಹೇಳಬಾರದೆ? ನಾರದರೇ, ಪರಮಾತ್ಮ, ಹೇಮಾವತಿಯ ಪ್ರಯುಕ್ತ ಯುದ್ಧವು ಪ್ರಾರಂಭವಾಗಿರುವುದು. ಹೆಣ್ಣು ರಕ್ಕಸಿಯಾದ ಆ ಕಲಸುಮುಖಿಯೊಡನೆ ಭೀಮಾರ್ಜುನರು ಯುದ್ಧದಲ್ಲಿ ಸೋತಂತೆ ನಿಂತಿರುವರು. ಇದಕ್ಕೆ ಕಾರಣವೇನು ಪೂಜ್ಯರೇ? ಪರಮಾತ್ಮ, ನಾರದರೇ, ನಾನೀಗಲೇ ರಾಮೇಶ್ವರಿಗೆ ಹೋಗಿ ಶ್ರೀರಾಮಚಂದ್ರನ ಭಕ್ತನಾದ ಆಂಜನೇಯನನ್ನು ಕರೆತಂದು ಆ ಹೆಣ್ಣು ರಕ್ಕಸಿಯನ್ನು ಆದನಿಂದಲೇ ಸಂಹರಿಸುವೆನು. ನಾನಿನ್ನು ಹೋಗಲೇ ಪರಮಾತ್ಮ? ನಾರದರೇ, ನಿಮಗೆ ಮಂಗಳವಾಗಲಿ. ನೀವಿನ್ನೂ ಹೋಗಿ ಬನ್ನಿ. ಆಯ್ತು ಪರಮಾತ್ಮ. ಲೋಕ ನಾಟಕಗೆ ನೀ ಸೂತ್ರಧಾರಿ, ನಾನಾವೇಶದ ನಾಪಾತ್ರಧಾರಿ, ವೈಣಿಕರು ನೀನು ನುಡಿಸುವ ನಾ ಬ್ರಹ್ಮಚಾರಿ.